ಆಸ್ತಿ ಅಂತಸ್ತು ವಿವಾದಗಳು ಎಷ್ಟರ ಮಟ್ಟಿಗೆ ಕ್ರೂರಿಯಾದಂತಹ ಘಟನೆಗಳಿಗೆ ಸಾಕ್ಷಿಯಾಗ್ತವೆ ಅಂತ ಹೇಳಿದ್ರೆ, ಆಸ್ತಿ ವಿಚಾರಕ್ಕೆ ತಂದೆ ಮಗ ನಡುವೆ ಕಲಹ ಉಂಟಾಗಿ ತಂದೆಯನ್ನೇ ಕೊಂದು ಪೊಲೀಸ್ ಠಾಣೆಗೆ ಮಗ ಶರಣಾದ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋವನಾಳ ಗ್ರಾಮದಲ್ಲಿ ನಡೆದಿದೆ. ಶಂಕರಗೌಡ ದ್ಯಾವನಗೌಡರ್ ಅನ್ನುವಂಥ 56 ವರ್ಷದ ತಂದೆ ಮೃತಪಟ್ಟರೆ 24 ವರ್ಷದ ಪ್ರಭು ಶಂಕರಗೌಡ ದ್ಯಾವನಗೌಡರ್ ಅನ್ನತಾನೆ ತನ್ನ ತಂದೆಯನ್ನ ಕೊಲೆ ಮಾಡಿದ ಪಾಪಿ ಮಗನಾಗಿದ್ದಾನೆ. ತಲೆ ಹಾಗೂ ಮರ್ಮಾಂಗಕ್ಕೆ ಹೊಡೆದು ಕೊಲೆಯನ್ನ ಮಾಡಿರುವ ಆರೋಪವಿದಾಗಿದ್ದು, ತಂದೆ ಮಗ ಇಬ್ಬರು ಕುಡಿದ ಮತ್ತಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಾಕ್ಷಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು 2 ಎಕರೆ ಜಮೀನು ವಿಚಾರಕ್ಕೆ ನಡೆದಿದ್ದ ಕಲಹ ಕೊಲೆಯಲ್ಲಿ ಅಂತ್ಯವಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ತಿಳಿದು ಬರ್ತಾ ಇದೆ. ಈ ಘಟನಾ ಸ್ಥಳಕ್ಕೆ ಗದಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಹಾಗೂ ಡಿವೈಎಸ್ಪಿ ಮರ್ತುಜಾ ಖಾದ್ರಿ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ವಿಚಾರ ಏನೇ ಇರಲಿ, ಆಸ್ತಿ ಅಂತಸ್ತು ಹಣ ಇದೆಲ್ಲವೂ ಕೂಡ ಸಂಬಂಧಗಳನ್ನು ಹೇಗೆ ಸರ್ವನಾಶ ಮಾಡಿ ಹಾಕತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿಯಾಗತ್ತೆ. ಈ ಪ್ರಕರಣವನ್ನು ನೋಡಿದ ಮೇಲಾದರೂ ಕೂಡ ಆಸ್ತಿ ಅಂತಸ್ತುಗಳು ಶಾಶ್ವತವಲ್ಲ, ಬದಲಾಗಿ ಸಂಬಂಧಗಳೇ ಸಂಪಾದನೆಯಾಗಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ರೈಸ್ ಆಫ್ ನ್ಯೂಸ್, ಲಕ್ಷ್ಮೇಶ್ವರ.